ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಆಯ್ಕೆ ಮಾಡಬಾರದು, ಹಾಗೆ ನೀವು ಯಾರಿಗೂ ಆಯ್ಕೆಯಂತೆ ಇರಬಾರದು. ನಿಮ್ಮ ಜೀವನವೇ ನಿಮ್ಮಿಷ್ಟದಂತೆ ಇಲ್ಲ ಅಂದಮೇಲೆ ನೀವೇ ಆಯ್ಕೆ ಮಾಡಿಕೊಂಡವರು ನಿಮ್ಮಿಷ್ಟದಂತೆ ಹೇಗೆ ನಡೀತಾರೆ ನೀವೇ ಹೇಳಿ. ಮಾತು ಬರೆದ ನಾಯಿಯನ್ನು ನಂಬಿ, ಆದರೆ ಮಾತಿನಲ್ಲಿ ಮರಳು ಮಾಡುವ ಮನುಷ್ಯನನ್ನು ಮಾತ್ರ ಯಾವತ್ತೂ ನಂಬಬಾರದು. ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿರಬಹುದು ಹೊರತು ಅವನ ನೆಮ್ಮದಿಗೆ ಅಲ್ಲ. 3 ಹೊತ್ತು ಅನ್ನ ತಿನ್ನದೇ ಇರುವವ ಶ್ರೀಮಂತನಲ್ಲದಿರಬಹುದು, ಆದರೆ ಅವನ ನೆಮ್ಮದಿಗೆ ಅವನೇ ಒಡೆಯ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ, ಪೂರ್ತಿಯಾದ ನಂಬಿಕೆ ಅವರಿಗೆ ನಿಮ್ಮ ಮೇಲಿದೆ ಅಂತ ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯವನ್ನು ನೀವು ಅವರಿಗೆ ಕೊಡಬೇಕು. ಸಾಧಿಸೋ ತನಕ ನೀವು ಕಿವುಡರಾಗಿರಬೇಕು, ಸಾಧಿಸಿದ ನಂತರ ನೀವು ಮೂಗನಾಗಬೇಕು. ಜನರಿಗೆ ನೀವು ಬದಲಾದದ್ದು ಬೇಗ ಕಾಣಿಸುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಅನ್ನದೇ ಸಮಯವನ್ನು ಕಾದುಕೊಂಡು ಹೋಗಬೇಕು ಅಷ್ಟೇ. ಖುಷಿಯಾಗಿದ್ದೀನಿ ಅನ್ನೋ ಅಷ್ಟರಲ್ಲಿ ನೋವು ಕೂಡ ನಾನು ಇದ್ದೇನೆ ಅನ್ನೋದನ್ನು ನೆನಪು ಮಾಡುತ್ತೆ. ಇದೇ ಜೀವನ ಸ್ನೇಹಿತರೆ. ಕುರಿಗಳ ಗುಂಪಿಗೆ ರಾಜನಾಗಿ ಬದುಕುವುದಕ್ಕಿಂತ ಒಂದು ಸಿಂಹದ ಮಾಲೀಕನಾಗಿ ಬದುಕೋದೇ ಉತ್ತಮ. ಇಲ್ಲಿ ಚಿರತೆಗಿಂತ ವೇಗವಾಗಿ ಓಡದೇ ಇದ್ದರೆ ಜಿಂಕೆ ಬದುಕಲ್ಲ, ಜಿಂಕೆಗಿಂತ ವೇಗವಾಗಿ ಓಡದೇ ಇದ್ದರೆ ಚಿರತೆ ಬದುಕಲ್ಲ. ಅರ್ಥಾತ್ ಬದುಕಬೇಕು ಅಂದರೆ ಓಡಲೇಬೇಕು. ಅದು ಜಿಂಕೆ ಆದರೂ ಅಷ್ಟೇ, ಚಿರತೆ ಆದರೂ ಅಷ್ಟೇ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಒಂದು ಕೆಲಸ ಮಾಡಿದರೆ ಸಾಕು. ಕೇವಲ 6 ತಿಂಗಳಲ್ಲಿ ನಿಮ್ಮ ಬಡತನವೆಲ್ಲ ಮಾಯವಾಗುತ್ತೆ. ಹಾಗಾದರೆ ಬನ್ನಿ, ನೀವು ಮಾಡಬೇಕಾಗಿರುವ ಅತಿ ಒಳ್ಳೆಯ ಹಾಗೂ ಉಪಯೋಗವಾಗುವಂತಹ ಒಂದು ಒಳ್ಳೆಯ ಕೆಲಸವೇನೆಂದರೆ, ಪ್ರತಿದಿನ ನೀವು ಊಟ ಆದಮೇಲೆ ರಾತ್ರಿ ಮಲಗೋ ವೇಳೆ ಅದು ಎಷ್ಟೇ ಕಷ್ಟ ಇರಲಿ, ಅದು ಎಷ್ಟೇ ನೋವು ಬರಲಿ, ಅದೆಷ್ಟೇ ಸಾಲ ಮಾಡಿರಲಿ, ಈ ಒಂದು ಕೆಲಸ ಮಾಡಿ ಸಾಕು. ನೀವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀವು ಮಾಡಿದ ಸಾಲ ಎಷ್ಟು, ನೀವು ಇದುವರೆಗೂ ಮಾಡಿರುವ ಸಾಲ ಎಷ್ಟು ಅಂತ ಲೆಕ್ಕ ಮಾಡಿಕೊಳ್ಳಿ. ನೀವು ಲೆಕ್ಕ ಮಾಡಿದಂತೆ ನಿಮ್ಮ ಸಾಲವನ್ನು ಪ್ರತಿ ತಿಂಗಳು ಎಲ್ಲ ವೆಚ್ಚ ಖರ್ಚುಗಳನ್ನು ತೆಗೆದು ಉಳಿದ ಹಣದಲ್ಲಿ ಹಂತ ಹಂತವಾಗಿ ಒಂದೊಂದಾಗಿ ಸಾಲವನ್ನು ತೀರಿಸುತ್ತಾ ಹೋಗಿ. ಮೈ ಡಿಯರ್ ಫ್ರೆಂಡ್ಸ್, ಈ ಕೆಲಸ ನಿಮಗೆ ಕಷ್ಟವಾಗಬಹುದು, ಆದರೆ ಬೇರೆ ದಾರಿ ಹಾಗೂ ಪರಿಹಾರ ಯಾವುದೇ ಇಲ್ಲ. ನಿಮ್ಮ ಸಂಬಳದಲ್ಲಿ ನೀವು ಇದೇ ತರಹ ಪ್ರತಿ ತಿಂಗಳು ಮಾಡ್ತಾ ಹೋದರೆ ಮಾತ್ರ ಒಂದಲ್ಲ ಒಂದು ದಿನ ಸಾಲ ಮುಕ್ತರಾಗಿ ಬಡತನದಿಂದ ಪಾರಾಗೇ ಆಗ್ತೀರಾ. ಅಕಸ್ಮಾತ್ ಈ ಒಂದು ಕೆಲಸ ನೀವು ಮಾಡದೇ ಇದ್ದರೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲು ನೀವು ಇನ್ನಷ್ಟು ಒದ್ದಾಡಬೇಕಾಗಿರುತ್ತೆ. ನಿಮ್ಮ ಬಡತನ ರೇಖೆಯಿಂದ ಆಚೆ ಬರದೆ ಬಡತನದ ರೇಖೆಯಲ್ಲಿ ಸಾಯಬೇಕಾಗುತ್ತದೆ. ಅಂತಹ ಕೆಲಸ ನೀವು ಯಾವತ್ತೂ ಮಾಡಬೇಡಿ. ನಮ್ಮೆಲ್ಲರ ಉದ್ದೇಶ ಏನೆಂದರೆ ಬಡತನದಿಂದ ಸಾಯದೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಉದ್ದೇಶ ನಮ್ಮೆಲ್ಲರದ್ದು. ಡಿಯರ್ ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಕೆಲಸಕ್ಕೆ ಬಾರದವರು ಎಂದು ಯಾರನ್ನು ದೋಷಿಸಬೇಡಿ ಸ್ನೇಹಿತರೆ. ಕೆಟ್ಟ ನಿಂತ ಗಡಿಯಾರ ಕೂಡ ದಿನಕ್ಕೆ 2 ಬಾರಿ ಸರಿಯಾದ ಸಮಯ ತೋರಿಸುತ್ತದೆ. ಇಂತಹ ಇನ್ನಷ್ಟು ಹೆಚ್ಚಿನ ಒಳ್ಳೆಯ ಕಂಟೆಂಟ್ಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.